ವಿದ್ಯೆ ನೀಡೋ ಜಾಗದಲ್ಲಿ ನಡೆಯಬಾರದ ಸಂಗತಿ ನಡೆದರೆ ಎಂಥವರಾದರೂ ಪ್ರತಿಭಟನೆ ನಡೆಸ್ತಾರೆ. ಹೀಗೆ ಆ ಒಂದು ಕಾಲೇಜಿನಲ್ಲಿ ಕಳ್ಳ ಕ್ಯಾಮೆರಾ ಘಟನೆ ಆತಂಕವನ್ನು ಸೃಷ್ಟಿ ಮಾಡಿತ್ತು. ವಿದ್ಯಾರ್ಥಿನಿಯರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಎಸಿಎಸ್ ಕಾಲೇಜಿನ ವಿದ್ಯಾರ್ಥಿಯ ದುರ್ಬುದ್ಧಿ. ಕಾಲೇಜು ಟಾಯ್ಲೆಟ್ನಲ್ಲಿ ವಿಡಿಯೋ ರೆಕಾರ್ಡ್. ಕಾಲೇಜಿನ ಟಾಯ್ಲೆಟ್ ರೂಮ್ನಲ್ಲಿ ಯುವತಿಯರ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ಈ ವಿಚಾರ ತಿಳಿದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ರು. ಕೂಡಲೇ ಆರೋಪಿಯನ್ನ ಬಂಧಿಸಿದ್ದು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರ ಆಕ್ರೋಶ ವ್ಯಕ್ತವಾಗಿದೆ. ಎಸಿಎಸ್ ಕಾಲೇಜಿನ ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿತ್ತು. ವಿಡಿಯೋ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ 8,000 ವಿಡಿಯೋ ಇರುವ ಸಾಧ್ಯತೆ ಇದೆ. ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ಹಲವು ತಿಂಗಳುಗಳಿಂದ ವಿಡಿಯೋ ರೆಕಾರ್ಡ್ ಆಗ್ತಿದ್ದು, ಘಟನೆ ಬೆಳಕಿಗೆ ಬರ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ಅವರಿಗೆ ಒಂದು ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನು ಕೊಟ್ಟು ಇದು ಕಾನೂನು ಕ್ರಮವಾಗಿ ನಾವು ಅದನ್ನು ವಿಚಾರ ಮಾಡಬೇಕೇ ವಿನ ನಾವು ನಮ್ಮ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋ ಇದರಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸಮಾಧಾನ ಪಡಿಸಿ ಆ ಪೊಲೀಸರು ಬರೋವರೆಗೂ ಕಾದಿದ್ದು ನಾವು ಅದನ್ನೆಲ್ಲ ಸಮಾಧಾನ ರೀತಿಯಲ್ಲಿ ಮುಗಿಸುವಷ್ಟೊತ್ತಿಗೆ ನಮಗೆ ನಿನ್ನೆ ಇದಾಯಿತು. ಹಾಗಾಗಿ ನಾವು ಆ ಫುಟೇಜ್ಗಳನ್ನ ನೋಡೋದು ಮಾಡೋದಾಗಲಿ ಇದನ್ನು ನಾವು ಮಾಡಲಿಲ್ಲ. ಬಟ್ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸರು ನಮ್ಮ ಒಂದು ಸಹಕಾರವನ್ನು ಇಷ್ಟಪಟ್ಟಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರಿಗೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾಭ್ಯಾಸ ನೀಡೋ ಜಾಗದಲ್ಲಿ ಇಂಥ ಕೃತ್ಯಗಳು ನಡೆದ್ರೆ ವಿದ್ಯಾರ್ಥಿನಿಯರು ಎಷ್ಟು ಸೇಫ್ ಆಗಿರ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಇಂಥ ಘಟನೆಗಳು ನಡೆಯದಂತೆ ಆಯಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಬೇಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧಿತರಾಗಿ 100 ದಿನ ಪೂರೈಸಿದ್ದಾಗಿದೆ. ಇದೀಗ ಜಾಮೀನಿಗಾಗಿ ದಾಸ ಕೋರ್ಟ್ ಮೆಟ್ಟಿಲೇರಿದ್ದು ಬೇಲ್ ಸಿಗುತ್ತಾ ಅನ್ನೋದು ಈಗ ಕುತೂಹಲವಾಗಿದೆ. ಕೊಲೆ ಕೇಸಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯ್ತು. ಹರಪನ ಅಗ್ರಹಾರ ನೋಡಿದ್ದು ಆಯ್ತು. ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದು ಆಯ್ತು. ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು 100 ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ. ಇಷ್ಟು ದಿನ ಸುಮ್ಮನಾಗಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಕಾಟೇರನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಸೋಮವಾರ ಬೇಲ್ ಅರ್ಜಿ ವಿಚಾರಣೆ. ನಿನ್ನೆ ವಕಾಲತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ. ಇಂದು ದಾಸನ ವಕೀಲರು 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೋಮವಾರ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಚೇರ್ಗಾಗಿ ಚಕ್ರವರ್ತಿ ಪದೇ ಪದೇ ಕಿರಿಕ್. ಮನವಿ ಮಾಡಿ 1 ವಾರವಾದರೂ ಚೇರ್ ಕೊಡದಿದ್ದಕ್ಕೆ ಜಗ್ಗುದಾದ ಬಳ್ಳಾರಿ ಜೈಲು ಸಿಬ್ಬಂದಿ ವಿರುದ್ಧವೇ ಗರಂ ಆಗಿದ್ದಾನೆ. ಇದಕ್ಕೆ ನೀನ್ ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗಲ್ಲ, ಜೈಲು ಮ್ಯಾನ್ಯುವಲ್ನಲ್ಲಿ ಚೇರ್ ಕೊಡೋಕೆ ಅವಕಾಶ ಇಲ್ಲ ಅಂತ ಜೈಲು ಸಿಬ್ಬಂದಿ ಪೊರ್ಕಿಗೆ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ಏನೇ ಹೇಳಿ ಈ ಭಂಡ ಭೂಪತಿ 2 ಜೈಲು ದರ್ಶನ ಮಾಡಿದ್ರು, ಇನ್ನೂ ಬುದ್ಧಿ ಬಂದಿಲ್ಲ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಮಿಂಚುಳ್ಳಿ ಪವಿತ್ರ ಕೂಡ ಫುಲ್ ಸೈಲೆಂಟ್ ಆಗಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿ ಲಿಪ್ಸ್ಟಿಕ್ ರಾಣಿ ಕಂಗಾಲಾಗಿ ಕಣ್ಣೀರು ಹಾಕ್ತಿದ್ದಾಳಂತೆ.
ಟಿ ಗ್ಯಾಂಗ್ ದಿಕ್ಕಾಪಾಲು, ಪವಿತ್ರ ಕಣ್ಣೀರು. ಸೆರೆಮನೆಯಲ್ಲಿ ಸಾಕಾಯ್ತು ಸಿಂಗಲ್ ಜೀವನ. ಇವಳು ಮಳ್ಳಿ ಮಿಂಚುಳಿ. ಪೊಲೀಸರು ಮನೆಯೊಳಗೆ ನುಗ್ಗಿ ತಲಾಶ್ ಮಾಡ್ತಿದ್ದಾಗ್ಲೂ ಸ್ಟೈಲಿಶ್ ಆಗಿ ಮೇಕಪ್ ಮಾಡ್ಕೊಂಡು ಬಂದಿದ್ದ ಲಿಪ್ಸ್ಟಿಕ್ ರಾಣಿ. ಮೇಕಪ್ ಇಲ್ಲದೆ ಮುಖನೇ ತೋರಿಸಲ್ಲ ಅಂತಿದ್ದ ಬಿಂಕದ ಸಿಂಗಾರಿಗೆ ಈಗ ಅದೃಷ್ಟ ಕೈ ಕೊಟ್ಟಿದೆ. ಕೊಲೆ ಕೇಸಲ್ಲಿ ಈ ಚಂದುಳ್ಳಿ ಕಂಬಿ ಹಿಂದೆ ಕಾಲ ದೂಡ್ತಿದ್ದಾಳೆ. ಎಸ್, ನಾವು ಹೇಳ್ತಿರೋದು ಡೆವಿಲ್ನ ಡವ್ ಪವಿತ್ರ ಗೌಡ ಬಗ್ಗೆ. ನನ್ನ ಜೊತೆ ದರ್ಶನ್ ಇದ್ದಾನೆ. ನಾನು ಹೇಳ್ದಂಗೆ ಕೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡ್ತಾನೆ, ಬೇಕಾದ್ರೆ ಜೀವವನ್ನು ಕೂಡ ತೆಗಿತಾನೆ ಅನ್ನೋ ದಿಮಾಕಿನ ಡವ್ ರಾಣಿಯ ಸ್ಟೋರಿ. ದರ್ಶನ್ ಇದ್ದಾನೆ ಅನ್ನೋ ಹಮ್ಮಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೂ ಬಂದ ಪವಿತ್ರ ಸ್ಥಿತಿ ಇಂದು ಅಯೋಮಯವಾಗಿದೆ. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಇತ್ತ ಪವಿತ್ರ ಒಬ್ಬಂಟಿ ಆಗಿದ್ದಾಳೆ. ಇವಳ ಕಷ್ಟ ಕೇಳೋಕ್ಕೂ ಒಂದು ಕಿವಿಯೂ ಇಲ್ಲದಂತಾಗಿದೆ. ದರ್ಶನ್ ಆಪ್ತ ವಲಯದಲ್ಲಿ ಪವಿತ್ರಾಳನ್ನ ಅತ್ತಿಗೆ ಅಂತಾನೆ ಕರೆಯುತ್ತಿದ್ರು. ಜೈಲಿಗೆ ಬಂದವರೆಲ್ಲ ಇವಳನ್ನು ಕೂಡ ಮೀಟ್ ಮಾಡಿ ಹೋಗ್ತಿದ್ರು. ಯಾವಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ನೋ ಆವಾಗ್ಲೇ ನೋಡಿ ಪವಿತ್ರಾಳ ಹಣೆ ಬರಹವು ಬದಲಾಯಿತು. ಅಣ್ಣನ ದುಸ್ಥಿತಿಗೆ ಇವಳೇ ಕಾರಣ ಅಂತ ಹಳೆ ಸ್ನೇಹಿತರೆಲ್ಲ ಕೆಂಡ ಕಾರ್ತಿದ್ದಾರೆ. ಚಿತ್ರರಂಗದ ಆಪ್ತರಿರಲಿ, ಇಷ್ಟು ದಿನ ವಾರಕ್ಕೊಮ್ಮೆ ಜೈಲಿಗೆ ಭೇಟಿ ನೀಡುತ್ತಿದ್ದವರು ಸಹ ಇತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಪವಿತ್ರ ಸೆರೆಮನಿಯಲ್ಲಿ ಅಸಲಿ ಕೈದಿಯಾಗಿದ್ದಾರೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.